ಹೀರೆಕಾಯಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಿದ್ದೀನಿ. ಹೀರೆಕಾಯಿ ಎಲ್ಲ ಮ್ಯಾಲಿನ ಸಿಪ್ಪೆ ಎಲ್ಲ ಚೆಂದ ತೆಗೆದುಕೊಂಡ್ಬಿಟ್ಟು ಆಮೇಲೆ ಅವಕ್ಕೇನಪ್ಪ ಅಂದ್ರೆ ಈ ರೀತಿ ಕಟ್ ಮಾಡಿ ಎಲ್ಲ ತೊಳ್ಕೊಂಡು ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ. ಹೀರೆಕಾಯಿ ಕಟ್ ಮಾಡಿರೋದು, ಆಮೇಲೆ ಈರುಳ್ಳಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಆಮೇಲೆ ಸಾಸಿವೆ, ಜೀರಿಗೆ, ಧನಿಯಾ ಪುಡಿ, ಆಮೇಲೆ ಇಂಗು, ಆಮೇಲೆ ಖಾರದ ಪುಡಿ, ಶೇಂಗಾ ಮತ್ತು ಎಳ್ಳು ಕುಟ್ಟಿಟ್ಕೊಂಡಿರೋ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ, ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ನೋಡಿ, ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಈ ರೀತಿ ಎಣ್ಣೆ ಹಾಕಬೇಕು. ಮೊದಲು ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ನೋಡಿ ಈ ರೀತಿ ಸಾಸಿವೆ ಚೆನ್ನಾಗಿ ಚಿಡಿತಾ ಇದೆ. ಆಮೇಲೆ ಇದ್ರ ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಆಮೇಲೆ ಬೆಳಗಡ್ಡಿ ಪೇಸ್ಟು, ಈ ರೀತಿ ಸ್ವಲ್ಪ ಕೈ ಆಡಿಸ್ಕೊಂಡ್ಮೇಲೆ ನಾವೇನು ಹೀರೆಕಾಯಿ ಇಟ್ಟಿರ್ತೀವಲ್ಲ ಆ ಹೀರೆಕಾಯಿ ಈ ರೀತಿ ಎಣ್ಣೆನಲ್ಲಿ ಇದು ಹಾಕ್ಕೋಬೇಕು ಮೊದಲಿಗೆ. ಹಾಕೊಂಡಾದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಎಣ್ಣೆನಲ್ಲೇ ಬೇಯಕ್ಕೆ ಬಿಡಬೇಕು. ಇದನ್ನು ನೋಡಿ, ಇಲ್ಲಿ 5 ನಿಮಿಷ ಆಯಿತು, ಬೇಯ್ದಿದೆ. ಆಮೇಲೆ ಈ ರೀತಿ ಇದಕ್ಕೊಂದು ಸ್ವಲ್ಪ ಸೈಡಿಗೆ ಈ ರೀತಿ ಎಲ್ಲ ಕಡೆ ಮಾಡಿಕೊಂಡು ಖಾರದ ಪುಡಿ, ಸ್ವಲ್ಪ ಹಿಂಗು, ಅರಿಶಿನ, ಗರಂ ಮಸಾಲೆ ಒಂದು ಸ್ವಲ್ಪ, ಆಮೇಲೆ ಧನಿಯಾ ಪುಡಿ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕೀಗ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ನೀರು ಹಾಕ್ಕೋಬೇಕಿದು ಕುದಿಲಿಕ್ಕೆ. ಈ ರೀತಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಾದ್ಮೇಲೆ ಶೇಂಗಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕೈ ಅಲಾಡಿಸ್ಕೊಂಡು ಒಂದು 10 ನಿಮಿಷ ಕುದಿಯಕ್ಕೆ ಬಿಡಬೇಕು. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಕುದಿಯಕ್ಕೆ ಬಿಡಬೇಕು ಇದನ್ನು. ಆಮೇಲೆ ಇದ್ರ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ನೋಡಿ, ರುಚಿಕರವಾದ ತುಂಬಿದ ಹೀರೆಕಾಯಿ ರೆಡಿ. ಈ ರೀತಿ ಅನ್ನದ ಜೊತೆನೋ, ಚಪಾತಿ ಜೊತೆನೋ, ರೊಟ್ಟಿ ಜೊತೆನೋ, ಪೂರಿ ಜೊತೆನೋ ತಿನ್ಬಹುದು. ಇದನ್ನು ಈ ರೀತಿ ಮಾಡಿಕೊಂಡ್ರೆ ಒಂದೇ ಥರ ಆಲೂ ಪಲ್ಯ ಮಾಡಿ ಪೂರಿ ಜೊತೆ ಬೇಜಾರಾಗಿರ್ತದಲ್ಲ, ಈ ರೀತಿ ಮಾಡಿಕೊಂಡ್ರೆ ಪೂರಿ ಜೊತೆನೂ ತಿನ್ಬಹುದು.